ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಚಾನೆಲ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಇವತ್ತಿನ ನನ್ನ ಪುಟ್ಟ ಜರ್ನಿ ಬಂದ್ಬಿಟ್ಟು ಬಾಲಾಜಿ ಟೆಂಪಲ್ ವಿಸಿಟ್ ಮಾಡೋಣ ಅಂತ. ಅದು ಬರ್ಮಿಂಗಮ್ ಅಲ್ಲಿದೆ. ಸೊ ಬೆಳಗ್ಗೆ ನಾವು ಎದ್ದು ತುಂಬಾನೇ ಅರ್ಲಿ ಮಾರ್ನಿಂಗ್ ಟ್ರೈನ್ ಬುಕ್ ಮಾಡಿದ್ವಿ. ಸೊ ಕ್ಯಾಬಲ್ಲಿ ಹೋಗಿ ರೈಲ್ವೆ ಸ್ಟೇಷನ್ ಅಲ್ಲಿ ವೇಟ್ ಮಾಡಬೇಕಾದ್ರೆ ನನಗಿಲ್ಲೇನೋ ಒಂದು ಸಿಕ್ತು ನೋಡಿ. ಇಲ್ಲೆಲ್ಲ ರೈಲ್ವೆ ಸ್ಟೇಷನ್ ಅಲ್ಲಿ ವೇಟ್ ಮಾಡಬೇಕಾದ್ರೆ ಜನರಿಗೆ ಬೋರ್ ಆಗಬಾರ್ದು ಅಂತ ಇಲ್ಲಿ ನೋಡಿ ಪಿಯಾನೋ ಇಟ್ಟಿದ್ದಾರೆ. ಸೊ ಪಿಯಾನೋ ಬಾರ್ಸಕ್ ಬಂದ್ರೆ ಬಾರಿಸಬಹುದು, ಇಲ್ಲ ಕಲಿಯೋರಿದ್ರೆ ಕಲಿಬಹುದು. ಎಷ್ಟು ಚೆನ್ನಾಗಿದೆ ಅಲ್ವಾ. ನಾನಂತೂ ಕಳೆದೇ ಹೋಗಿದ್ದೆ ಮ್ಯೂಸಿಕ್ ಅಲ್ಲಿ, ಬಿಕಾಸ್ ನಂಗೆ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ. ಸೊ ನೆಕ್ಸ್ಟ್ ನಾವು ಹೊರಟ್ವಿ ನಮ್ಮ ಟ್ರೈನ್ ಕ್ಯಾಚ್ ಮಾಡ್ಕೊಂಡು ಬರ್ಮಿಂಗಮ್ಗೆ. ಇದೇ ನೋಡಿ ಬರ್ಮಿಂಗಮ್ ರೈಲ್ವೆ ಸ್ಟೇಷನ್ ತುಂಬಾನೇ ದೊಡ್ಡದಿದೆ, ತುಂಬಾನೇ ಚೆನ್ನಾಗಿದೆ. ಸೊ ನಾವ್ ಅನ್ಕೊಂಡ್ವಿ ಎಕ್ಸ್ಪ್ಲೋರ್ ಮಾಡಬಾರ್ದು ಯಾಕೆ ಅಂತ, ಬಿಕಾಸ್ ನಮ್ಮ ನೆಕ್ಸ್ಟ್ ಟ್ರೈನ್ಗೆ ನಮಗೆ ಇನ್ನ ಒಂದು 5 minutes ಟೈಮ್ ಇತ್ತು. ನೆಕ್ಸ್ಟ್ ಟ್ರೈನ್ ಕ್ಯಾಚ್ ಮಾಡಿ ನಾವು ಹೊರಟ್ವಿ ನಮ್ಮ ಬಾಲಾಜಿ ಟೆಂಪಲ್ಗೆ. ಅಲ್ಲಿ ನಿಯರೆಸ್ಟ್ ಸ್ಟಾಪಲ್ಲಿ ಇಳ್ಕೊಳ್ಳೋಣ ಅಂತ. ಸೊ ಹಾಗೆ ನಾನು ಅನ್ಕೊಂಡೆ ಯಾಕೆ ಟ್ರೈನ್ನ ತೋರಿಸ್ಬಾರ್ದು ಅಂತ. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಟೆಕ್ನಾಲಜಿ ವೈಸ್ ಈ ಕಂಟ್ರೀಸ್ ಎಲ್ಲ ಅಂತ. ಸೊ ಮೊಬೈಲ್ನ ನೀವು ಹೀಗೆ ಪ್ಲೇಸ್ ಮಾಡ್ತಿದ್ದಂಗೆ ಚಾರ್ಜ್ ಆಗುತ್ತೆ. ತುಂಬಾನೇ ಚೆನ್ನಾಗಿದೆ ಅಲ್ವಾ. ಫೈನಲಿ ನಾವು ಇಳ್ಕೊಂಡ್ವಿ ಬಾಲಾಜಿ ಟೆಂಪಲ್ಗೆ ಹತ್ರ ಇರೋ ಸ್ಟೇಷನ್ ಅಲ್ಲಿ. ಸೊ ಅಲ್ಲಿಂದ ವಾಕೇಬಲ್ ಡಿಸ್ಟೆನ್ಸ್ ಅಷ್ಟೇ ಇತ್ತು. ಸೊ ವಾಕ್ ಮಾಡ್ಕೊಂಡು ಯಾಕೆ ಹೋಗ್ಬಾರ್ದು, ಹಾಗೆ ಹೋಗ್ತಾ ಹೋಗ್ತಾ ನಿಮಗೆ ಎಲ್ಲದನ್ನೂ ಯಾಕೆ ತೋರಿಸ್ಬಾರ್ದು ಅಂತ ಅನ್ಕೊಂಡೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಕಂಟ್ರೀಸ್ ಎಲ್ಲ ಅಂತ. ಒಂದು ಲ್ಯಾಂಡ್ಸ್ಕೇಪ್ ಆಗಲಿ ಅಥವಾ ಒಂದು ರೋಡ್ ಪ್ಲಾನ್ ಆಗಲಿ ಅಥವಾ ಫುಟ್ ಪಾತ್ ಆಗಲಿ ಪ್ರತಿಯೊಂದನ್ನು ಎಷ್ಟು ಕ್ಲೀನ್ ಆಗಿ ಪ್ಲಾನ್ ಮಾಡಿದ್ದಾರೆ ಅಂತ ನೋಡಿ. ಫೈನಲಿ 10 minutes ವಾಕ್ ಮಾಡಿದ್ಮೇಲೆ ನಾವು ಬಂದ್ವಿ ನಮ್ಮ ಫೈನಲ್ ಡೆಸ್ಟಿನೇಷನ್ಗೆ, ಬಾಲಾಜಿ ಟೆಂಪಲ್ಗೆ. ಸೊ ಟೆಂಪಲ್ ವೈಬ್ ಅಂದರೆ ನಿಮಗೆ ಗೊತ್ತಿದೆ, ಅದರಲ್ಲೂ ಈ ಥರ ಕಂಟ್ರೀಸಲ್ಲಿ ಇದ್ದು ಒಂದು ಟೆಂಪಲ್ ನಮಗೆ ತುಂಬಾ ಅವಶ್ಯಕತೆ ಇರುತ್ತೆ ನಮ್ಮನ್ನು ನಾವು ಕಂಡ್ಕೊಳ್ಳೋಕ್ಕೆ ಅಥವಾ ಒಂದು ಪೀಸ್ ಆಫ್ ಮೈಂಡ್ಗೋಸ್ಕರ. ಸೊ ಬನ್ನಿ ನೋಡ್ಕೊ ಬರೋಣ ಈ ಟೆಂಪಲ್ ಹೇಗಿದೆ ಅಂತ ತೋರಿಸ್ತೀನಿ, ನೋಡ್ತಾ ಹೋಗಿ. ನನ್ಗಂತೂ ಈ ಟೆಂಪಲ್ ಅಂದ್ರೆ ತುಂಬಾನೇ ಇಷ್ಟ. ಯಾಕಂದ್ರೆ ತುಂಬಾ ಜನ ಇಂಡಿಯನ್ಸ್ ಬರ್ತಾ ಇರ್ತಾರೆ ಇಲ್ಲಿಗೆ. ಆಮೇಲೆ ಇಲ್ಲೇನಾದ್ರು ನೀವು ವಿಸಿಟ್ ಮಾಡಿದ್ರೆ ನೀವು ಫಾರಿನ್ ಅಲ್ಲಿ ಇದ್ದೀರಾ ಅಂತ ಒಂದು ಚೂರು ಅನ್ಸಲ್ಲ. ನಾವ್ ಯಾವ್ದೋ ಇಂಡಿಯನ್ ಟೆಂಪಲ್ನೇ ವಿಸಿಟ್ ಮಾಡ್ತಾ ಇದೀವಿ ಅಂತ ಅನ್ಸುತ್ತೆ. ಹಾಗೆ ಮಧ್ಯಾಹ್ನ ಪ್ರಸಾದ ತಗೊಂಡು ಮತ್ತೆ ಬರ್ಮಿಂಗಮ್ಗೆ ಟ್ರೈನ್ ಕ್ಯಾಚ್ ಮಾಡಕ್ಕೆ ಅಂತ ಬಂದ್ವಿ. ಅಲ್ಲೇನೋ ಇವೆಂಟ್ ನಡೀತಾ ಇತ್ತು, ತುಂಬಾನೇ ಚೆನ್ನಾಗಿ ಹಾಡು ಹೇಳ್ತಾ ಇದ್ರು. ಸೊ ನಿಮ್ಗೆಲ್ಲ ಈ ಸಾಂಗ್ಸ್ ತುಂಬಾನೇ ಡಿಫ್ರೆಂಟ್ ಇರುತ್ತೆ. ಸೊ ತೋರ್ಸೋಣ ಅಂತ ಮತ್ತೆ ನಾವು ಬಂದ್ವಿ ಡರ್ಬಿಗೆ. ಬಿಕಾಸ್ ಈವ್ನಿಂಗ್ ಪ್ಲಾನ್ ನಮ್ದು ತುಂಬಾನೇ ಚೆನ್ನಾಗಿ ಮಾಡ್ಕೊಂಡಿದ್ವಿ. ಕ್ರಿಸ್ಮಸ್ ಹಾಲಿಡೇಸ್ ಇದ್ದಿದ್ರಿಂದ ನಾವು ಮತ್ತೆ ಐಸ್ ರಿಂಕ್ ಹೋಗೋಣ, ಮತ್ತೆ ಸ್ಕೇಟಿಂಗ್ ಟ್ರೈ ಮಾಡೋಣ ಅಂತ. ನಾನು ಆಲ್ರೆಡಿ ನನ್ನ ಪ್ರೀವಿಯಸ್ ವ್ಲಾಗ್ ಅಲ್ಲಿ ಹಾಕಿದ್ದೆ ನಾಟಿಂಗಮ್ ಐಸ್ ರಿಂಕ್ ಹೇಗಿತ್ತು ಅಂತ. ಬಟ್ ನಾಟಿಂಗಮ್ ಐಸ್ ರಿಂಕ್ ತುಂಬಾನೇ ದೊಡ್ಡ ಸ್ಟೇಜ್ ಇತ್ತು. ಬಟ್ ಇಲ್ಲಿ ಚಿಕ್ಕದಾಗಿ ಬಿಗಿನರ್ಸ್ಗೆ ತುಂಬಾನೇ ಚೆನ್ನಾಗಿತ್ತು ಇರೋದ್ರಿಂದ ಸೊ ನಾವ್ ಅನ್ಕೊಂಡ್ವಿ ಇಲ್ಲಿ ಯಾಕೆ ಎಕ್ಸ್ಪ್ಲೋರ್ ಮಾಡಬಾರ್ದು ಕಂಟಿನ್ಯೂಸ್ ಆಗಿ ಅಂತ. ಬಿಕಾಸ್ ನಾವು ಫೈನಲಿ ಡಿಸೈಡ್ ಮಾಡಿದ್ವಿ ಅದ್ ಏನಾರು ಆಗ್ಲಿ ಈ ವರ್ಷ ನಾವು ಕಲಿಲೇಬೇಕು ಐಸ್ ಸ್ಕೇಟಿಂಗ್ ಅಂತ. ನನ್ನ ಸೆಕೆಂಡ್ ಐಸ್ ಸ್ಕೇಟಿಂಗ್ ಜರ್ನಿಗೆ ನಿಮ್ಗೆಲ್ಲ ಸ್ವಾಗತ. ಸೊ ನೋಡಿ ತೋರಿಸ್ತಾ ಹೋಗ್ತೀನಿ ಈ ಸಲ ನಮ್ಮ ಐಸ್ ಸ್ಕೇಟಿಂಗ್ ಹೇಗಿತ್ತು ಅಂತ.
ನಮ್ಮ ಹತ್ರ ಸಪೋರ್ಟ್ಗೆ ಅಂತ ಪೆಂಗ್ವಿನ್ ಕೊಟ್ಟಿದ್ರು, ಯಾಕಂದ್ರೆ ನಾವು ಬಿಗಿನರ್ಸ್ ಅಲ್ವಾ. ಸೊ ಪೆಂಗ್ವಿನ್ ಇದ್ದಿದ್ರಿಂದ ಈ ಸಲ ನಾವು ಕೂಡ ತುಂಬಾ ಚೆನ್ನಾಗಿ ಕಲಿಯಕ್ಕಾಯ್ತು ಅಂತ ಅನ್ಕೊಳ್ತೀನಿ. ನೋಡಿ ನಮ್ಮ ಕಲಿಕೆ ಹೇಗಿತ್ತು ಅಂತ. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆದ್ರೂ ನಿಧಾನಕ್ಕೆ ನನಗೆ ಬ್ಯಾಲೆನ್ಸ್ ಸಿಗ್ತಾ ಬಂತು. ನಾನು ಕಲಿಯೋ ಅಷ್ಟರಲ್ಲಿ ಸಂತೋಷ್ ಅಂತೂ ಫುಲ್ ಪ್ರೋ ಆಗ್ಬಿಟ್ಟಿದ್ರು. ನೋಡಿ ಅವ್ರು ಎಷ್ಟು ಪ್ರೋ ಆಗಿದ್ರು ಐಸ್ ಸ್ಕೇಟಿಂಗ್ ಅಲ್ಲಿ ಅಂತ. ಸೊ ಐಸ್ ಸ್ಕೇಟ್ ಮಾಡೋದು ಅಂತ ಅಂದ್ರೆ ನಾವು ಐಸ್ ನ ಕೊರ್ಕೋತಾ ಹೋಗೋದಲ್ವಾ. ಸೊ ಅಲ್ಲಿ ಐಸ್ ಪಾರ್ಟಿಕಲ್ಸ್ ತುಂಬಾನೇ ಕಲೆಕ್ಟ್ ಆಗಿರುತ್ತೆ. ಸೊ ಪ್ರತಿಯೊಂದು ಇವೆಂಟ್ ಆದ ಕೂಡಲೇ ಅವ್ರು ಮತ್ತೆ ಕ್ಲೀನ್ ಮಾಡ್ತಾರೆ, ಎಲ್ಲ ಐಸ್ ನ ಹೊರಗೆ ತೆಗೆದು ಹಾಕಿ ಮತ್ತೆ ನೈಸ್ ಆಗಿ ಕ್ಲೀನ್ ಆಗಿ ಮಾಡಿರ್ತಾರೆ. ಯಾಕಂದ್ರೆ ಅದು ನೆಕ್ಸ್ಟ್ ಬ್ಯಾಚ್ಗೆ ಅಫೆಕ್ಟ್ ಮಾಡಬಾರ್ದು ಐಸ್ ಸ್ಕೇಟಿಂಗ್ ಮಾಡುವಾಗ ಅಂತ. ಇವತ್ತಿನ ಸ್ಕೇಟಿಂಗ್ ಚೆನ್ನಾಗಿತ್ತು, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಯಿತು. ಹಂಗೆ ನೋಡಿದ್ರೆ ಮೊನ್ನೆ ಥರ ಡೈರೆಕ್ಟಾಗಿ ಹೋಗಿ ಬೀಳೋದೆಲ್ಲ ಇಲ್ಲ. ಇವತ್ತು ಪೆಂಗ್ವಿನ್ ಇಟ್ಕೊಂಡು ಚೆನ್ನಾಗಿ ಆಡಿದ್ದೀನಿ. ಹಂಗೆ ನೋಡಿದ್ರೆ ಬಿದ್ದಲ್ಲ, ಯಾವ ಬಿದ್ದೆ? ಸುಳ್ಳು ಹೇಳ್ತಾರೆ, ನಂಬೇಡಿ. ಸರಿಯಾಗಿ ಬಿದ್ದಲ್ಲ ಆಯ್ತಾ? ಸುಳ್ಳು ಹೇಳ್ತಾರೆ, ಸುಳ್ಳು ನಂಬೇಡಿ ಆಯ್ತಾ? ಹಾಗೆ ಒಂದಿಷ್ಟು ಫೋಟೋಸ್ ತಕೊಂಡ್ವಿ. ಆಮೇಲೆ ನಾವು ನೈಟ್ ಬುಕ್ ಮಾಡಿದ್ವಿ ಬೌಲಿಂಗ್ ನ. ಇದು ನಮ್ಮ ಫೈನಲ್ ಸ್ಕೋರ್ ಬೋರ್ಡ್. ನಾನಂತೂ ಈಕ್ವಲ್ ಕಾಂಪಿಟೇಷನ್ ಕೊಟ್ಟಿದ್ದೀನಿ. ಹಾಗೆ ಚೆನ್ನಾಗಿ ಕ್ರಿಸ್ಮಸ್ ಹಾಲಿಡೇಸ್ನ ಯುಟಿಲೈಸ್ ಮಾಡ್ಕೊಂಡಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಆದಷ್ಟು ಸಪೋರ್ಟ್ ಮಾಡಿ. ಇದೇ ಥರ ಇನ್ನಷ್ಟು ಕಂಟೆಂಟ್ಗಳ ಜೊತೆ ನಾನು ಕೂಡ ಬರ್ತಾ ಇರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.